ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ರಿವಿಷನ್ ಸಿರೀಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಮ್ಮ ರೆಗ್ಯುಲರ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಇತ್ತೀಚೆಗೆ ಭೂಕಂಪ ಸಂಭವಿಸಿದಂತಹ ತುರ್ಕಿ ರಾಷ್ಟ್ರಕ್ಕೆ ಭಾರತೀಯ ಸೇನೆ ಮತ್ತು ಭಾರತದ NDRF ಸಿಬ್ಬಂದಿಗಳು ನಡೆಸಿದಂತಹ ರಕ್ಷಣಾ ಕಾರ್ಯಾಚರಣೆಯ ಹೆಸರೇನು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಆಪ್ಷನ್ಗಳಲ್ಲಿ ಆಪರೇಷನ್ ಸ್ನೇಹಿತ, ಆಪರೇಷನ್ ದೋಸ್ತ್, ಆಪರೇಷನ್ ದಸ್ತಕ್ ಅಥವಾ ಆಪರೇಷನ್ ಸಾಥಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಆಪರೇಷನ್ ದೋಸ್ತ್ ಅನ್ನುವ ಹೆಸರಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಟರ್ಕಿಯಲ್ಲಿ ಭಾರತೀಯ ಸೇನೆ ಮತ್ತು ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫೋರ್ಸ್ ಈ ಎರಡೂ ರಕ್ಷಣಾ ಸಿಬ್ಬಂದಿಗಳು ನಡೆಸಿದ್ವು. ಸೊ ಆಪರೇಷನ್ ದೋಸ್ತ್ ನೆನ್ಪಿಟ್ಕೊಳ್ಳಿ. ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್ ಮತ್ತು ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತೀರಿ. ನಿಮ್ಮ ಅನಿಸಿಕೆಗಳು ಮತ್ತು ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಕರ್ನಾಟಕದ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ನೀವೆಲ್ಲ ಓದಿರ್ತೀರಿ. ಸೊ ಅದರ ಮೇಲಿನ ಒಂದು ಪ್ರಶ್ನೆ, ಈ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಮೂಲಕ ಹಾದು ಹೋಗುವಂತಹ ನದಿ ಯಾವುದು? ಈ ಕೆಳಗಡೆ ನದಿಗಳ ಪಟ್ಟಿಯನ್ನು ನೀಡಲಾಗಿದ್ದು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಮೂಲಕ ಹಾದು ಹೋಗುವಂತಹ ನದಿ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಕಪಿಲಾ ನದಿ, ಆಪ್ಷನ್ 2 ಕಬಿನಿ, ಆಪ್ಷನ್ 3 ಪೆನ್ನಾ, ಆಪ್ಷನ್ 4 ಕಾಳಿ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಮುಂದಿನ ಸೆಷನ್ನಲ್ಲಿ ಇದಕ್ಕೆ ಸರಿಯಾದ ಉತ್ತರ ಮತ್ತು ಇದಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ರೈತರ ಸಂಕಷ್ಟ ಸೂಚ್ಯಂಕ ಫಾರ್ಮರ್ಸ್ ಡಿಸ್ಟ್ರೆಸ್ ಇಂಡೆಕ್ಸ್ ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಆಪ್ಷನ್ 2 FCI, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಆಪ್ಷನ್ 3 CRIDA ಅಥವಾ ಆಪ್ಷನ್ 4 ICAR ಅಂತ ಇದೆ, ಐಕರ್ ಅಂತ ಕೂಡ ಕರಿತೇವೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 CRIDA, ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಡ್ರೈ ಲ್ಯಾಂಡ್ ಅಗ್ರಿಕಲ್ಚರ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ರೈತರ ಸಂಕಷ್ಟ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ. ಸೊ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಐಕರ್ ಸಂಸ್ಥೆಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಈ CRIDA ಅಥವಾ ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಡ್ರೈ ಲ್ಯಾಂಡ್ ಅಗ್ರಿಕಲ್ಚರ್ ಈ ಒಂದು ಸಂಸ್ಥೆಯ ಮೂಲಕ 2023ರ ರೈತರ ಸಂಕಷ್ಟ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗಿದೆ. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಫಾರ್ಮರ್ಸ್ ಡಿಸ್ಟ್ರೆಸ್ ಇಂಡೆಕ್ಸ್ FDI ಅಂತ ಕೂಡ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಮುಖ್ಯವಾಗಿ ರೈತರು ಅನುಭವಿಸುವಂತಹ ಈ ಒಂದು ಸಂಕಷ್ಟಗಳು ಮತ್ತು ಇತರ ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ ಮುನ್ನೆಚ್ಚರಿಕೆಯನ್ನು ನೀಡುವಂತಹ ವ್ಯವಸ್ಥೆಯನ್ನು ಉತ್ತಮಪಡಿಸುವಂತಹ ನಿಟ್ಟಿನಲ್ಲಿ ಈ ಒಂದು ರೈತರ ಸಂಕಷ್ಟ ಸೂಚ್ಯಂಕವನ್ನು ಈ CRIDA ಅನ್ನುವ ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗುತ್ತೆ. 2022ರ ವರ್ಷದಿಂದ ಪ್ರತಿ ವರ್ಷ ಈ ಐಕರ್ ಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡುವಂತಹ ಅಥವಾ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಕೂಡ ಕರಿತೇವೆ, ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಈ CRIDA ಅನ್ನುವ ಸಂಸ್ಥೆಯ ಮೂಲಕ ಈ ರೈತರ ಸಂಕಷ್ಟ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ. ರೈತರ ಈ ಬೆಳೆ ನಷ್ಟ ಆಗಿರಬಹುದು, ಬೆಳೆ ವೈಫಲ್ಯ ಆಗಿರ್ಬೋದು, ಬೆಳೆಯ ಆದಾಯ ನಷ್ಟ ಆಗಿರ್ಬೋದು, ಈ ರೀತಿಯಾಗಿ ರೈತರು ಮತ್ತು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಡಿಸ್ಟ್ರೆಸ್ಗಳು ಅಥವಾ ಸಂಕಷ್ಟಗಳನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ರೈತರ ಸಂಕಷ್ಟ ಸೂಚ್ಯಂಕದ ಡೇಟಾ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡುತ್ತದೆ. ಈ ರೈತರು ಮತ್ತು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಾದಂತಹ ಸಾಲ ಮರುಪಾವತಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು, ಆತ್ಮಹತ್ಯೆಯಿಂದ ಆಗುವಂತಹ ಸಾವುಗಳು, ಕೀಟಗಳ ದಾಳಿ, ಬರ, ಪ್ರವಾಹ, ವಲಸೆ ಮುಂತಾದಂತಹ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ರೈತರ ಸಂಕಷ್ಟದ ಕುರಿತಾದಂತಹ ಘಟನೆಗಳನ್ನು ಮುನ್ನೆಚ್ಚರಿಕೆಯನ್ನು ನೀಡುವಂತಹ ಒಂದು ಸೂಚ್ಯಂಕ ಫಾರ್ಮರ್ಸ್ ಡಿಸ್ಟ್ರೆಸ್ ಇಂಡೆಕ್ಸ್ ಅಥವಾ ರೈತರ ಸಂಕಷ್ಟ ಸೂಚ್ಯಂಕವಾಗಿದೆ. ಅಷ್ಟೇ ಅಲ್ಲದೆ ಈ ರೈತರಿಗೆ
ಟೆಲಿಫೋನಿಕ್ ಆಗಿ ಅಥವಾ ಫೋನ್ಗಳ ಮುಖಾಂತರ ಸಂಪರ್ಕ ಮಾಡುವುದರ ಮೂಲಕ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆದುಕೊಂಡು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಈ ಒಂದು ಸಂಸ್ಥೆಯಿಂದ ಕೆಲಸವನ್ನು ಮಾಡಲಾಗ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ರೈತರ ಸಂಕಷ್ಟ ಸೂಚ್ಯಂಕ ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯಾವುದು ಅಂತಂದರೆ CRIDA ಅಥವಾ ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಡ್ರೈ ಲ್ಯಾಂಡ್ ಅಗ್ರಿಕಲ್ಚರ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತದಲ್ಲಿ ಈ ಕೆಳಗಿನ ಯಾವ ವರ್ಷದಲ್ಲಿ ಮನಿ ಲಾಂಡ್ರಿಂಗ್ ಕಾಯ್ದೆ ಅಥವಾ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟನ್ನು ಸಂಸತ್ತಿನಿಂದ ಅಂಗೀಕರಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1999, ಆಪ್ಷನ್ 2 2002, ಆಪ್ಷನ್ 3 2005 ಅಥವಾ ಆಪ್ಷನ್ 4 2009 ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 2002ನೇ ಇಸವಿಯಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ PMLA ಅಂತ ಈ ಒಂದು ಆ್ಯಕ್ಟನ್ನು ಜಾರಿಗೊಳಿಸಲಾಯಿತು. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಮನಿ ಲಾಂಡ್ರಿಂಗ್ ಅಂದರೆ ಏನು ಮತ್ತು ಈ ಕಾಯ್ದೆಯ ವಿಶೇಷತೆಗಳು ಏನು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಮನಿ ಲಾಂಡ್ರಿಂಗ್ ಅಂದರೆ ಏನು ಅಂತ ತಿಳಿದುಕೊಳ್ಳೋದಾದರೆ, ಯಾವುದೇ ಒಂದು ಅಕ್ರಮ ಮೂಲಗಳಿಂದ ಪಡೆದಂತಹ ಹಣದ ಮೂಲವನ್ನು ಮರೆಮಾಚುವಂತಹ ಒಂದು ಪ್ರಕ್ರಿಯೆಯ ಅಡಿಯಲ್ಲಿ ಈ ಶುದ್ಧ ಮೂಲವಾಗಿ ಆ ಒಂದು ಅಕ್ರಮ ಹಣದ ಒಂದು ಮೂಲವನ್ನು ಪರಿವರ್ತಿಸುವಂತಹ ಒಂದು ಪ್ರಕ್ರಿಯೆಯನ್ನು ಮನಿ ಲಾಂಡ್ರಿಂಗ್ ಅಂತ ಕರೆಯಲಾಗುತ್ತೆ. ಇದು ಒಂದು ಕ್ರಿಮಿನಲ್ ಅಪರಾಧವಾಗಿದ್ದು, ಈ ಒಂದು ಅಕ್ರಮವಾಗಿ ಗಳಿಸಿದಂತಹ ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಅದರ ವಿಚಾರಣೆಯನ್ನು ನಡೆಸುವುದು ಮತ್ತು ಅದರಿಂದ ಆಗುವಂತಹ ಶಿಕ್ಷೆಯನ್ನು ಮತ್ತು ಆ ಒಂದು ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳದಂತೆ ತಪ್ಪಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನು ಮನಿ ಲಾಂಡ್ರಿಂಗ್ ಅಂತ ಕರೆಯಲಾಗುತ್ತೆ. ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿಯಾಗಿ ಕನ್ವರ್ಟ್ ಮಾಡುವಂತಹ ಒಂದು ಪ್ರೊಸೆಸ್ಸನ್ನು ಮನಿ ಲಾಂಡ್ರಿಂಗ್ ಪ್ರಕ್ರಿಯೆ ಅಂತ ಕರೆಯಲಾಗುತ್ತೆ. ಸೊ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ಸೊ ಈ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನಲ್ಲಿ, ಈ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ 2002ರ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಭಾರತದ ಈ ಒಂದು GSTN ಅಂತಂದರೆ ಈ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕನ್ನು ಈ ಮನಿ ಲಾಂಡ್ರಿಂಗ್ ಕಾಯ್ದೆಯ ಅಡಿಯಲ್ಲಿ ಅಥವಾ ಅದರ ವ್ಯಾಪ್ತಿಯ ಅಡಿಯಲ್ಲಿ ತರುವಂತಹ ಒಂದು ಅಧಿಸೂಚನೆಯನ್ನು ಕೇಂದ್ರ ಸರ್ಕಾರದಿಂದ ಹೊರಡಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಕುರಿತಾದಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಸಿಂಪಲ್ ಆಗಿ ಮನಿ ಲಾಂಡ್ರಿಂಗ್ ಅಂದರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಮತ್ತೊಮ್ಮೆ ರಿಪೀಟ್ ಮಾಡೋದಾದರೆ, ಈ ಕಪ್ಪು ಹಣವನ್ನು ಬಿಳಿ ಹಣವನ್ನಾಗಿ ಅಥವಾ ಈ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿಯಾಗಿ ಕನ್ವರ್ಟ್ ಮಾಡುವಂತಹ ಒಂದು ಪ್ರೊಸೆಸ್ಸನ್ನು ಮನಿ ಲಾಂಡ್ರಿಂಗ್ ಅಂತ ಕರೆಯಲಾಗುತ್ತೆ. ಲಾಂಡ್ರಿ ಅಂತಂದರೆ ನೀವೆಲ್ಲ ತಿಳ್ಕೊಂಡಿರ್ತೀರಿ. ಸೊ ಈ ಒಂದು ಬಟ್ಟೆ ಒಗೆದು ಯಾವ ರೀತಿಯಾಗಿ ಆ ಒಂದು ಕೊಳೆಯನ್ನು ತೆಗೆಯುವಂತಹ ಒಂದು ಪ್ರೊಸೆಸ್ಸನ್ನು ಲಾಂಡ್ರಿಂಗ್ ಅಂತ ಕರೆಯಲಾಗುತ್ತೆ. ಅದೇ ರೀತಿಯಾಗಿ ಮನಿ ಲಾಂಡ್ರಿಂಗ್ ಅಂತಂದರೆ ಕಪ್ಪು ಹಣವನ್ನು ಅಕ್ರಮವಾಗಿ ಸಂಪಾದಿಸಿದಂತಹ ಕಪ್ಪು ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಅವುಗಳನ್ನು ಒಂದು ಶುದ್ಧ ಮೂಲವಾಗಿ ಪರಿವರ್ತಿಸುವಂತಹ ಅಥವಾ ಒಂದು ಜೆನ್ಯೂನ್ ಆದಂತಹ ಒಂದು ಮೂಲದಿಂದ ಆ ಆಸ್ತಿಯನ್ನು ಪಡೆದುಕೊಳ್ಳಲಾಗಿದೆ ಅಂತ ಒಂದು ಡಾಕ್ಯುಮೆಂಟ್ಸ್ಗಳನ್ನು ರೂಪಿಸುವುದಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಎವಿಡೆನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವುದಾಗಿರ್ಬೋದು, ಈ ಒಂದು ಪ್ರಕ್ರಿಯೆಯನ್ನು ಮನಿ ಲಾಂಡ್ರಿಂಗ್ ಅಂತ ಕರೆಯಲಾಗುತ್ತೆ. ಸೊ ಇದು ಒಂದು ಅಪರಾಧವಾಗಿದ್ದು, ಇದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ 2002ರಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು. ಮುಖ್ಯವಾಗಿ ಈ ಮನಿ ಲಾಂಡ್ರಿಂಗನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಮತ್ತು ಈ ಮನಿ ಲಾಂಡ್ರಿಂಗ್ಗೆ ಸಂಬಂಧಿಸಿದಂತಹ ವಿಷಯಗಳ ಮೇಲೆ ಇನ್ವೆಸ್ಟಿಗೇಷನನ್ನು ನಡೆಸುವುದು ಮತ್ತು ಆ ಒಂದು ಅಕ್ರಮವಾಗಿ ಸಂಪಾದಿಸಿದಂತಹ ಹಣ ಮತ್ತು ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಒಂದು ಕಾನೂನುಗಳನ್ನು ಅಥವಾ ಆ ಒಂದು ಚೌಕಟ್ಟನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮತ್ತು ಸರ್ಕಾರದ ಏಜೆನ್ಸಿಗಳಿಗೆ ಸಹಾಯ ಆಗುವಂತೆ ಈ ಒಂದು ಫ್ರೇಮ್ವರ್ಕನ್ನು ನಿರ್ಮಿಸುವಂತಹ ಉದ್ದೇಶದಿಂದ ಈ ಮನಿ ಲಾಂಡ್ರಿಂಗ್ ಆ್ಯಕ್ಟನ್ನು 2002ರಲ್ಲಿ ಜಾರಿಗೊಳಿಸಲಾಗಿತ್ತು. ಈ ಕಾಯ್ದೆ ಮುಖ್ಯವಾಗಿ ಯಾವ ಪ್ರಮುಖವಾದಂತಹ ಸಂಸ್ಥೆಗಳ ಮೇಲೆ ಅನ್ವಯಿಸುತ್ತದೆ ಅಂತ ತಿಳ್ಕೊಳ್ಳೋದಾದರೆ, ಭಾರತದಲ್ಲಿರುವಂತಹ ಯಾವುದೇ ಹಣಕಾಸು ಸಂಸ್ಥೆಗಳಾಗಿರ್ಬೋದು, ಭಾರತದಲ್ಲಿ ಕಾರ್ಯನಿರ್ವಹಿಸುವಂತಹ ಇತರ ಬ್ಯಾಂಕ್ಗಳು, RBI ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ, ಮ್ಯೂಚುವಲ್ ಫಂಡ್ಗಳು, ವಿಮಾ ಕಂಪನಿಗಳು ಮತ್ತು ಈ ಕಂಪನಿಗಳಿಗೆ ಹಣಕಾಸನ್ನು ಒದಗಿಸುವಂತಹ ಮೀಡಿಯೇಟರ್ ಕಂಪನಿಗಳಿಗೆ ಕೂಡ ಈ ಮನಿ ಲಾಂಡ್ರಿಂಗ್ ಆ್ಯಕ್ಟ್
ಅಪ್ಲೈ ಆಗುತ್ತದೆ. ಸೊ ಮುಖ್ಯವಾಗಿ ಈ ಕಾಯ್ದೆಯ ಅಡಿಯಲ್ಲಿ ಉಲ್ಲೇಖಿಸಲಾದಂತೆ ಈ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಅಥವಾ ಅಪರಾಧವನ್ನು ಈ ತನಿಖೆ ಮಾಡುವಂತಹ ಸಂಸ್ಥೆಗಳಾದಂತಹ ಸ್ಥಳೀಯ ಪೊಲೀಸ್ ಇಲಾಖೆ ಆಗಿರ್ಬೋದು, CBI ಆಗಿರಬಹುದು, ಕಸ್ಟಮ್ಸ್ ಇಲಾಖೆ ಆಗಿರ್ಬೋದು, ಸೆಬಿ ಆಗಿರ್ಬೋದು, ಅಥವಾ ಇತರೆ ಯಾವುದೇ ತನಿಖಾ ಸಂಸ್ಥೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಅಥವಾ ED ಅಂತ ಏನು ಕರಿತೇವೆ ಆ ಒಂದು ಸಂಸ್ಥೆ ಆಗಿರ್ಬೋದು, ಈ ಎಲ್ಲ ಸಂಸ್ಥೆಗಳಿಗೂ ಕೂಡ ಈ ಒಂದು ಮನಿ ಲಾಂಡ್ರಿಂಗ್ ಅನ್ನುವ ಈ ಒಂದು ಪ್ರಕ್ರಿಯೆಯನ್ನು ತನಿಖೆ ಮಾಡುವಂತಹ ಒಂದು ಅಧಿಕಾರವನ್ನು ಮತ್ತು ಆ ಒಂದು ಪ್ರೊಸೆಸ್ಸನ್ನು ಈ ಆ್ಯಕ್ಟ್ ಮೂಲಕ ಒದಗಿಸಲಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಮನಿ ಲಾಂಡ್ರಿಂಗನ್ನು ತಡೆಗಟ್ಟುವುದರಿಂದ ಈ ಒಂದು ಅಕ್ರಮವಾದಂತಹ ದಂಧೆಯನ್ನು ತಡೆಗಟ್ಟುವುದು ಅಥವಾ ತೊಲಗಿಸುವುದು ಈ ಒಂದು ಆ್ಯಕ್ಟ್ನ ಅಥವಾ ಕಾಯ್ದೆಯ ಮುಖ್ಯ ಉದ್ದೇಶ ಆಗಿದೆ. ಸೊ ಮನಿ ಲಾಂಡ್ರಿಂಗ್ ಅಂದರೆ ಏನು ಅಂತ ಕೂಡ ತಿಳ್ಕೊಂಡ್ವಿ. ಯಾವ ರೀತಿಯಾಗಿ ಈ ಒಂದು ಮನಿ ಲಾಂಡ್ರಿಂಗ್ ಅಕ್ರಮವನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಭಾರತದಲ್ಲಿ 2002ರಲ್ಲಿ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಥವಾ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟನ್ನು ಜಾರಿಗೊಳಿಸಲಾಯಿತು ಅಂತ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಅಟಲ್ ಇನ್ನೋವೇಷನ್ ಮಿಷನ್ ಅನ್ನು ಭಾರತದ ಯಾವ ಸಂಸ್ಥೆಯಿಂದ ಜಾರಿಗೊಳಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಹಣಕಾಸು ಸಚಿವಾಲಯ, ಆಪ್ಷನ್ 2 ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಆಪ್ಷನ್ 3 IIT ಖಾರಗ್ಪುರ್ ಅಥವಾ ಆಪ್ಷನ್ 4 ನೀತಿ ಆಯೋಗ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ನೀತಿ ಆಯೋಗ್ ಅನ್ನುವ ಈ ಒಂದು ಸಂಸ್ಥೆಯಿಂದ, ಭಾರತೀಯ ಸಂಸ್ಥೆಯಿಂದ ಅಟಲ್ ಇನ್ನೋವೇಷನ್ ಮಿಷನ್ AIM ಅನ್ನುವ ಒಂದು ಉಪಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಅಟಲ್ ಇನ್ನೋವೇಷನ್ ಮಿಷನ್ ಮುಖ್ಯವಾಗಿ ಬೇರ್ ಅನ್ನುವ ಒಂದು ಸಂಸ್ಥೆಯ ಸಹಯೋಗದಿಂದ ಗುಜರಾತ್ನ ವಾಪಿ ಅನ್ನುವ ನಗರದಲ್ಲಿ ಈ ಅಟಲ್ ಟಿಂಕರಿಂಗ್ ಲ್ಯಾಬ್ನ ಅಡಿಯಲ್ಲಿ ವಿಶೇಷವಾದಂತಹ ಈ ಇಂಡಸ್ಟ್ರಿಯಲ್ ವಿಸಿಟ್ ಅನ್ನುವ ಒಂದು ಉಪಕ್ರಮವನ್ನು ಪ್ರಾರಂಭ ಮಾಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಅಟಲ್ ಇನ್ನೋವೇಷನ್ ಮಿಷನ್ ಅಂದರೆ ಏನು, ಯಾವ ರೀತಿಯಾಗಿ ಇದು ಭಾರತದಲ್ಲಿ ಒಂದು ಸಮಾಜ ಮತ್ತು ಆರ್ಥಿಕವಾಗಿ ಯಾವ ರೀತಿಯಾಗಿ ಪರಿಣಾಮ ಬೀರುವಂತಹ ಒಂದು ಉಪಕ್ರಮವಾಗಿದೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 2016ರಲ್ಲಿ ನೀತಿ ಆಯೋಗದಿಂದ ಭಾರತದಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸುವಂತಹ ಮತ್ತು ಆ ಒಂದು ಕಲ್ಚರನ್ನು ಡೆವಲಪ್ ಮಾಡುವಂತಹ ಉದ್ದೇಶದಿಂದ ಈ ಒಂದು ಅಟಲ್ ಇನ್ನೋವೇಷನ್ ಮಿಷನ್ ಅನ್ನುವ ಒಂದು ಉಪಕ್ರಮವನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ 2 ಪಾಯಿಂಟ್ ಇಲ್ಲಿ. ಭಾರತದಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಆ ಒಂದು ಸಂಸ್ಕೃತಿಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ನೀತಿ ಆಯೋಗ ಸಂಸ್ಥೆಯಿಂದ 2016ರಲ್ಲಿ ಈ ಅಟಲ್ ಇನ್ನೋವೇಷನ್ ಮಿಷನ್ನನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಮುಖ್ಯವಾಗಿ ಈ ಶಾಲೆ, ವಿಶ್ವವಿದ್ಯಾನಿಲಯ, ಸಂಶೋಧನಾ ಸಂಸ್ಥೆಗಳು ಅಥವಾ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳು, ಉದ್ಯಮ ಹಂತಗಳಲ್ಲಿರುವಂತಹ ಕೆಲವೊಂದಿಷ್ಟು ದೇಶದಾದ್ಯಂತ ಇರುವಂತಹ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯ ಪರಿಸರ ವ್ಯವಸ್ಥೆಯನ್ನು ರಚಿಸುವಂತಹ ನಿಟ್ಟಿನಲ್ಲಿ ಮತ್ತು ಪ್ರೋತ್ಸಾಹಿಸುವಂತಹ ಉದ್ದೇಶದಿಂದ ಈ ಅಟಲ್ ಇನ್ನೋವೇಷನ್ ಮಿಷನ್ ಅನ್ನುವ ಒಂದು ಉಪಕ್ರಮವನ್ನು ಜಾರಿಗೊಳಿಸಲಾಗಿತ್ತು. ಸೊ ನೀತಿ ಆಯೋಗದಿಂದ ಈ ಅಟಲ್ ಇನ್ನೋವೇಷನ್ ಮಿಷನ್ನಲ್ಲಿ ಸಾಕಷ್ಟು ಅಂಶಗಳನ್ನು ಅಳವಡಿಸಲಾಗಿದ್ದು, ಅದರಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳಾಗಿರ್ಬೋದು, ಅಟಲ್ ಇನ್ಕ್ಯುಬೇಷನ್ ಸೆಂಟರ್ಗಳಾಗಿರ್ಬೋದು, ಅಟಲ್ ನ್ಯೂ ಇಂಡಿಯಾ ಚಾಲೆಂಜ್ ಆಗಿರ್ಬೋದು, ಮೆಂಟರ್ ಆಫ್ ಚೇಂಜ್ ಅನ್ನುವ ಪ್ರೋಗ್ರಾಮ್ ಆಗಿರ್ಬೋದು, ಅಟಲ್ ಕಮ್ಯುನಿಟಿ ಇನ್ನೋವೇಷನ್ ಸೆಂಟರ್ ಆಗಿರ್ಬೋದು, ಅಟಲ್ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ ಫಾರ್ ಸ್ಮಾಲ್ ಎಂಟರ್ಪ್ರೈಸಸ್ ಅಥವಾ ಅರೈಸ್ ಅನ್ನುವ ಈ ಒಂದು ಉಪಕ್ರಮವಾಗಿರ್ಬೋದು, ಮತ್ತು ನಾವೀನ್ಯತೆಯನ್ನು ಬೆಳೆಸುವಂತಹ ಗುರಿಯಿಂದ ಶಾಲೆಗಳಲ್ಲಿ ಈ ರೀತಿಯಾದಂತಹ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳು ಅಥವಾ ಇತರ ಲ್ಯಾಬೊರೇಟರಿಗಳನ್ನು ಅಟಲ್ ಇನ್ನೋವೇಷನ್ ಮಿಷನ್ನ ಅಡಿಯಲ್ಲಿ ಜಾರಿಗೊಳಿಸಲಾಗಿದೆ. ಸೊ ಈ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂದರೆ ಏನು ಅಂತಂದರೆ, ಮುಖ್ಯವಾಗಿ ಈ ಅತ್ಯಾಧುನಿಕವಾದಂತಹ ತಂತ್ರಜ್ಞಾನಗಳಾದಂತಹ ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿರ್ಬೋದು, 3D ಪ್ರಿಂಟಿಂಗ್ ಆಗಿರ್ಬೋದು ಅಥವಾ 3D ಪ್ರಿಂಟಿಂಗ್ಗೆ ಸಂಬಂಧಪಟ್ಟಂಥ ಇನ್ಸ್ಟ್ರೂಮೆಂಟ್ಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಮತ್ತು ಈ ರ್ಯಾಪಿಡ್ ಪ್ರೋಟೋಟೈಪ್ ಇನ್ಸ್ಟ್ರೂಮೆಂಟೇಷನ್ ಅಥವಾ ಈ ಕ್ಷಿಪ್ರ ಮೂಲ ಮಾದರಿ ಉಪಕರಣಗಳಾಗಿರ್ಬೋದು, ರೋಬೋಟಿಕ್ಸ್ ತಂತ್ರಜ್ಞಾನ ಆಗಿರ್ಬೋದು, ಈ ರೀತಿಯಾಗಿ ಈ ಅತ್ಯಾಧುನಿಕ ತಂತ್ರಜ್ಞಾನಗಳ ಬಗ್ಗೆ ದೇಶದಾದ್ಯಂತ ಮಾಹಿತಿಯನ್ನು ನೀಡುವಂತಹ ನಿಟ್ಟಿನಲ್ಲಿ ಒಂದು ಟ್ರೈನಿಂಗನ್ನು ಅಥವಾ ತರಬೇತಿಯನ್ನು ನೀಡುವಂತಹ ನಿಟ್ಟಿನಲ್ಲಿ ಭಾರತದ ಶಾಲೆಗಳಲ್ಲಿ ಮುಖ್ಯವಾಗಿ 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಈ ವಿದ್ಯಾರ್ಥಿಗಳಲ್ಲಿ ಕುತೂಹಲ ಮತ್ತು ನಾವೀನ್ಯತೆಯ ಬಗ್ಗೆ ಒಂದು ಕೌತುಕವನ್ನು ಅಥವಾ ಇಂಟ್ರೆಸ್ಟನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಶಾಲೆಗಳಲ್ಲಿ ಈ ಅಟಲ್ ಟಿಂಕರಿಂಗ್ ಲ್ಯಾಬ್ ATL ಅನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ ಮತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ನೋಡಿರ್ಬೋದು ನೀವು, ATL ಲ್ಯಾಬ್ಸ್ ಅಂತ ಮೆನ್ಷನ್ ಮಾಡಲಾಗಿರುತ್ತೆ ಆ ಒಂದು ರೂಮ್ಗಳನ್ನು. ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ಗಳು ಅಂತ ಇದನ್ನು ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಲಾಗ್ತಾ ಇದೆ.
ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಅಟಲ್ ಇನ್ನೋವೇಷನ್ ಮಿಷನ್ ಆ್ಯಂಡ್ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್. ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಈ ಟೇಲರ್ ಅನ್ನುವ ಗ್ಲೇಷಿಯರ್ ಅಥವಾ ಹಿಮನದಿ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಟೇಲರ್ ಗ್ಲೇಷಿಯರ್ ಎಲ್ಲಿದೆ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ಗಳಲ್ಲಿ ಆರ್ಕ್ಟಿಕ್, ಆಪ್ಷನ್ 2 ಅಂಟಾರ್ಟಿಕಾ, ಆಪ್ಷನ್ 3 ಅಲಾಸ್ಕಾ ಅಥವಾ ಆಪ್ಷನ್ 4 ನಾರ್ವೆ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಅಂಟಾರ್ಟಿಕಾ ಖಂಡದಲ್ಲಿ ಈ ಟೇಲರ್ ಅನ್ನುವ ಹಿಮನದಿ ಲೊಕೇಟ್ ಆಗಿದೆ. ಆಪ್ಷನ್ 2 ಅಂಟಾರ್ಟಿಕಾ ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಳೋದಾದರೆ, ಶತಮಾನಗಳಿಂದ ನಡೆಸಲಾದಂತಹ ಸಂಶೋಧನೆಯ ಮೂಲಕ ವಿಜ್ಞಾನಿಗಳಿಂದ ಈ ಆರ್ಕ್ಟಿಕ್ನಲ್ಲಿ ಹರಿಯುವಂತಹ ಈ ಗ್ಲೇಷಿಯರ್ ಅಥವಾ ಟೇಲರ್ ಅನ್ನುವ ಹಿಮನದಿಯಲ್ಲಿ ಕಡುಗೆಂಪು ಜೊಲ್ಲು ಅಥವಾ ಈ ಒಂದು ದ್ರವ ಸುರಿಯುವುದಕ್ಕೆ ಕಾರಣ ಏನು ಅಂತ ಪತ್ತೆ ಹಚ್ಚಲಾಗಿದೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು, ಈ ಹಿಮದಿಂದ ಅಥವಾ ಹಿಮನದಿಯಿಂದ ಸುರಿತಾ ಇರುವಂತಹ ಈ ಒಂದು ದ್ರವದಲ್ಲಿ ಕೆಂಪು ಬಣ್ಣವನ್ನು ನೀವು ಕಾಣಬಹುದಾಗಿದೆ. ಸೊ ಇದಕ್ಕೆ ಕಾರಣ ಏನು ಅಂತ ಇತ್ತೀಚೆಗೆ ವಿಜ್ಞಾನಿಗಳಿಂದ ಪತ್ತೆ ಹಚ್ಚಲಾಗಿದ್ದು ಈ ಟೇಲರ್ ಗ್ಲೇಷಿಯರ್ ಇದೇ ಒಂದು ಕಾರಣಕ್ಕಾಗಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಗ್ಲೇಷಿಯರ್ ಬಗ್ಗೆ ಅಥವಾ ಹಿಮನದಿಯ ಬಗ್ಗೆ ತಿಳ್ಕೊಳ್ಳೋದಾದರೆ 1911ರಲ್ಲಿ ಬ್ರಿಟಿಷ್ ದಂಡಯಾತ್ರೆಯಲ್ಲಿ ಕಂಡುಹಿಡಿಯಲಾದಂತಹ ಒಂದು ಹಿಮನದಿ ಈ ಟೇಲರ್ ಅನ್ನುವ ಗ್ಲೇಷಿಯರ್ ಆಗಿದೆ. ಇದು ಮುಖ್ಯವಾಗಿ ಅಂಟಾರ್ಟಿಕಾ ಖಂಡದಲ್ಲಿರುವಂತಹ ಒಂದು ಪ್ರಮುಖ ಹಿಮನದಿಯಾಗಿ ಗುರುತಿಸಿಕೊಳ್ಳುತ್ತೆ. ಮುಖ್ಯವಾಗಿ ಇದರ ವಿಶೇಷತೆ ಏನು ಅಂತಂದರೆ ಕಡುಗಂಪು ದ್ರವವನ್ನು ಈ ಒಂದು ಗ್ಲೇಷಿಯರ್ ಸುರಿಸ್ತಾ ಇದ್ದು ಬ್ಲಡ್ ಫಾಲ್ಸ್ ಅಂತ ಕೂಡ ಈ ಒಂದು ಪ್ರದೇಶವನ್ನು ಈ ಒಂದು ಗ್ಲೇಷಿಯರನ್ನು ಕರೆಯಲಾಗುತ್ತದೆ. ಇತ್ತೀಚೆಗೆ ನಡೆಸಲಾದಂತಹ ಒಂದು ಸಂಶೋಧನೆಯ ಪ್ರಕಾರ ವಿಜ್ಞಾನಿಗಳಿಂದ ಈ ಒಂದು ಸೂಕ್ಷ್ಮದರ್ಶಕದಿಂದ ಈ ಒಂದು ಅಂಶಗಳನ್ನು ಪತ್ತೆ ಹಚ್ಚಲಾಗಿದ್ದು ಮುಖ್ಯವಾಗಿ ಈ ಒಂದು ದ್ರವದಲ್ಲಿ ಮುಖ್ಯವಾಗಿ ನ್ಯಾನೋಸ್ಪಿಯರ್ಗಳು ಮತ್ತು ಕಬ್ಬಿಣದಿಂದ ಸಮೃದ್ಧವಾದಂತಹ ಅಂಶಗಳನ್ನು ಈ ಒಂದು ಗ್ಲೇಷಿಯರ್ ಹೊಂದಿದೆ ಅಂತ ಗುರುತಿಸಲಾಗಿದೆ. ಸೊ ನ್ಯಾನೋಸ್ಪಿಯರ್ಗಳಲ್ಲಿ ಮುಖ್ಯವಾಗಿ ಕಬ್ಬಿಣ ಹೊರತುಪಡಿಸಿ ಸಿಲಿಕಾನ್ ಆಗಿರ್ಬೋದು, ಕ್ಯಾಲ್ಶಿಯಂ, ಅಲ್ಯೂಮಿನಿಯಂ ಮತ್ತು ಸೋಡಿಯಂನಂತಹ ಪ್ರಮುಖ ಅಂಶಗಳನ್ನು ಒಳಗೊಂಡು ಈ ಟೇಲರ್ ಗ್ಲೇಷಿಯರ್ ಅಥವಾ ಟೇಲರ್ ಅನ್ನುವ ಹಿಮನದಿ ಈ ರೀತಿಯಾಗಿ ಕೆಂಪು ಬಣ್ಣದ ಒಂದು ದ್ರವವನ್ನು ಸುರಿಸ್ತಾ ಇದೆ ಅಂತ ಈ ಒಂದು ಇಮೇಜ್ನಿಂದ ಅಥವಾ ಈ ಒಂದು ಸಂಶೋಧನೆಯಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಸೊ ಹೀಗಾಗಿ ಈ ಅಂಟಾರ್ಟಿಕಾ ಅನ್ನುವ ಈ ಒಂದು ಖಂಡದಲ್ಲಿರುವಂತಹ ಈ ಗ್ಲೇಷಿಯರ್ ನ್ಯೂಸ್ನಲ್ಲಿರೋದ್ರಿಂದ ಈ ಅಂಟಾರ್ಟಿಕಾ ಖಂಡದ ಬಗ್ಗೆ ಕೂಡ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ವಿಶ್ವದ ದಕ್ಷಿಣದ ತುದಿಯಲ್ಲಿರುವಂತಹ 5ನೇ ದೊಡ್ಡ ಖಂಡವಾಗಿ ಅಂಟಾರ್ಟಿಕಾ ಖಂಡ ಗುರುತಿಸಿಕೊಳ್ಳುತ್ತೆ. ವಿಶಾಲವಾದಂತಹ ಐಸ್ ಶೀಟ್ನಿಂದ ಆವೃತವಾದಂತಹ ಅಥವಾ ಹಿಮದಿಂದ ಆವೃತವಾದಂತಹ ಒಂದು ಖಂಡ ಅಂಟಾರ್ಟಿಕಾ ಖಂಡವಾಗಿ ಗುರುತಿಸಿಕೊಳ್ಳುತ್ತೆ. ಸೊ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು ಅಟ್ಲಾಂಟಿಕ್ ಓಷನ್, ಇಂಡಿಯನ್ ಓಷನ್ ಮತ್ತು ಪೆಸಿಫಿಕ್ ಓಷನ್ನಿಂದ ಆವೃತವಾದಂತಹ ಒಂದು ಹಿಮಾವೃತವಾದಂತಹ ಒಂದು ದೊಡ್ಡ ಖಂಡ, 5ನೇ ಅತಿ ದೊಡ್ಡ ಖಂಡ ಯಾವುದು ಅಂತಂದರೆ ಅಂಟಾರ್ಟಿಕಾ ಖಂಡ ಆಗಿದೆ. ಇದು ಜಗತ್ತಿನ ದಕ್ಷಿಣದ ತುದಿಯಲ್ಲಿರುವಂತಹ ಒಂದು ಖಂಡವಾಗಿ ಗುರುತಿಸಿಕೊಳ್ಳುತ್ತೆ. ಇದು ಅತ್ಯಂತ ಶೀತವಾದಂತಹ ಮತ್ತು ಶುಷ್ಕ ವಾತಾವರಣವನ್ನು ಹೊಂದಿದಂತಹ ಖಂಡವಾಗಿದ್ದು ಇದರ ಕರಾವಳಿಯುದ್ದಕ್ಕೂ ಚಳಿಗಾಲದ ಸಂದರ್ಭದಲ್ಲಿ -10 ಡಿಗ್ರಿ ಸೆಲ್ಸಿಯಸ್ನಿಂದ -30 ಡಿಗ್ರಿ ಸೆಲ್ಸಿಯಸ್ವರೆಗೆ ಉಷ್ಣಾಂಶ ಇರುವುದನ್ನು ರೆಕಾರ್ಡ್ ಮಾಡಲಾಗಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ದೊಡ್ಡ ಮರಗಳು ಸಸ್ಯಗಳು ಬೆಳೆದೇ ಹೋದರೂ ಕೂಡ ಕಲ್ಲು ಹೂಗಳು ಅಥವಾ ಲೈಕೆನ್ಸ್ಗಳು ಅಂತ ಏನು ಕರಿತೇವೆ ಆ ರೀತಿಯಾದಂತಹ ಒಂದು ಸಸ್ಯಗಳು ಮತ್ತು ಪಾಚಿಗಳಂತಹ ಕೆಲವೊಂದಿಷ್ಟು ವಿಶೇಷ ಪ್ರಭೇದಗಳ ಒಂದು ಜೀವಿಗಳನ್ನು ಅಥವಾ ಪಾಚಿಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಸೊ ಇದೇ ಒಂದು ಮುಖ್ಯವಾಗಿ ಈ ಒಂದು ಪ್ರದೇಶದಲ್ಲಿ ಬೆಳೆಯುವಂತಹ ಸಸ್ಯವರ್ಗವಾಗಿದ್ದು ಈ ಒಂದು ಪ್ರದೇಶದ ಸುತ್ತ ಇರುವಂತಹ ಕೆಲವೊಂದಿಷ್ಟು ಪ್ರಮುಖ ದ್ವೀಪಗಳು ಯಾವುವು ಅಂತಂದರೆ ಸೌತ್ ಆರ್ಕ್ನಿ ದ್ವೀಪಗಳು, ಸೌತ್ ಶೆಟ್ಲ್ಯಾಂಡ್ ದ್ವೀಪಗಳು, ಸೌತ್ ಜಾರ್ಜಿಯಾ ದ್ವೀಪಗಳು ಮುಖ್ಯವಾಗಿ ಈ ಅಂಟಾರ್ಟಿಕಾ ಖಂಡದ ಸುತ್ತಮುತ್ತ ಇರುವಂತಹ ಪ್ರಮುಖ ದ್ವೀಪಗಳಾಗಿದ್ದಾವೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಟೇಲರ್ ಗ್ಲೇಷಿಯರ್ ಆ್ಯಂಡ್ ಅಂಟಾರ್ಟಿಕಾ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಇದು ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ತಮಿಳುನಾಡು, ಆಪ್ಷನ್ 2 ಆಂಧ್ರ ಪ್ರದೇಶ್, ಆಪ್ಷನ್ 3 ಕೇರಳ ಅಥವಾ ಆಪ್ಷನ್ 4 ತೆಲಂಗಾಣ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಕೇರಳ ರಾಜ್ಯದಲ್ಲಿ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಸೊ ಆಪ್ಷನ್ 3 ಕೇರಳ ಈಸ್ ರೈಟ್ ಆನ್ಸರ್. ಇತ್ತೀಚೆಗೆ ಈ ಪೆರಿಯಾರ್ ಟೈಗರ್ ರಿಸರ್ವ್ ನ್ಯೂಸ್ನಲ್ಲಿತ್ತು. ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ
ಈ ಸ್ಥಳೀಯ ಮೀನುಗಳ ಒಂದು ಸಂಖ್ಯೆಯನ್ನು ಹೆಚ್ಚಿಸುವಂತಹ ಉದ್ದೇಶದಿಂದ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿನ ಅರಣ್ಯ ಇಲಾಖೆಯಿಂದ ಈ ಒಂದು ಸರೋವರದಲ್ಲಿ, ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿರುವಂತಹ ಸರೋವರದ ಪಕ್ಕದಲ್ಲಿ ವಿಶೇಷವಾದಂತಹ ಮರಗಳನ್ನು ನೆಡುವಂತಹ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಪೆರಿಯಾರ್ ಟೈಗರ್ ರಿಸರ್ವ್ ಕುರಿತಾದಂಥ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 1978ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶವೆಂದು ಗುರುತಿಸಲ್ಪಟ್ಟಂತಹ ಪೆರಿಯಾರ್ ಟೈಗರ್ ರಿಸರ್ವ್ ಕೇರಳದ ಪಶ್ಚಿಮ ಘಟ್ಟದಲ್ಲಿ ನೆಲೆಗೊಂಡಿರುವಂತಹ ಒಂದು ಸಂರಕ್ಷಿತ ಪ್ರದೇಶವಾಗಿ ಗುರುತಿಸಿಕೊಳ್ಳುತ್ತೆ. ನೆನಪಿಟ್ಕೊಳ್ಳಿ, ಪೆರಿಯಾರ್ ಟೈಗರ್ ರಿಸರ್ವ್ ಕೇರಳದಲ್ಲಿ ಲೊಕೇಟ್ ಆದಂತಹ ಒಂದು ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಇಲ್ಲಿ ಹರಿಯುವಂತಹ ಪೆರಿಯಾರ್ ನದಿಯ ಹೆಸರಿನ ಮೇಲೆ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶವನ್ನು ಪೆರಿಯಾರ್ ಟೈಗರ್ ರಿಸರ್ವ್ ಅಂತ ಇಡಲಾಗಿದ್ದು, ಈ ಪೆರಿಯಾರ್ ನದಿಯನ್ನು ಹೊರತುಪಡಿಸಿ ಪಂಬಾ ನದಿ ಕೂಡ ಇಲ್ಲಿ ಹರಿಯುವಂತಹ ಪ್ರಮುಖ ನದಿ ಆಗಿದೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಮನ್ನನ್ನರು ಮತ್ತು ಪಾಲಿಯನ್ನರು ಅನ್ನುವ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂತಹ ಜನರು ವಾಸಿಸುವಂತಹ ಪ್ರದೇಶ ಪೆರಿಯಾರ್ ಟೈಗರ್ ರಿಸರ್ವ್ ಆಗಿದ್ದು, ಮುಖ್ಯವಾಗಿ ಗುಡ್ಡಗಾಡು ಪ್ರದೇಶವನ್ನು ಹೊಂದಿದಂತಹ ಇಲ್ಲಿ 2016 ಮೀಟರ್ ಎತ್ತರದ ಗರಿಷ್ಠ ಎತ್ತರವನ್ನು ಹೊಂದಿದಂತಹ ತುದಿಯನ್ನು ಕೂಡ ನಾವು, ಅಂದರೆ ಬೆಟ್ಟವನ್ನು ಕೂಡ ನಾವು ಕಾಣಬಹುದಾಗಿದೆ. ಇಲ್ಲಿ ಸಾಮಾನ್ಯವಾಗಿ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಮರಗಳು, ಅರೆ ನಿತ್ಯ ಹರಿದ್ವರ್ಣ ಮರಗಳು ಮತ್ತು ತೇವಾಂಶವುಳ್ಳ ಎಲೆ ಉದುರುವಂತಹ ಕಾಡುಗಳಿಗೆ ಸೇರಿದಂತಹ ಮರಗಳನ್ನು ನಾವು ಕಾಣಬಹುದಾಗಿದ್ದು, ಇಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಣಿ ವರ್ಗವನ್ನು ನೋಡೋದಾದರೆ ಆನೆಗಳು, ಕಾಡು ಹಂದಿಗಳು, ಸಾಂಬಾರ್, ಗೌರ್, ಇಲಿ ಜಿಂಕೆ ಅಥವಾ ಹಾಗ್ ಡೇರ್ ಅಂತ ಏನು ಕರಿತೇವೆ, ಹಾಗ್ ಡೇರ್, ಡೋಲ್ ಅಥವಾ ಬಾರ್ಕಿಂಗ್ ಡೇರ್, ಇಂಡಿಯನ್ ವೈಲ್ಡ್ ಡಾಗ್, ಟೈಗರ್ ಅಥವಾ ಹುಲಿ, ಈ ರೀತಿಯಾದಂತಹ ಸಾಕಷ್ಟು ವಿಶೇಷ ಪ್ರಭೇದದ ಸಸ್ತನಿಗಳನ್ನು ಮತ್ತು ಪ್ರಮುಖ 4 ಜಾತಿಯ ಪ್ರೈಮೇಟ್ಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಅವುಗಳು ಯಾವುವು ಅಂತಂದರೆ ಸಿಂಹ ಬಾಲದ ಮಕಾಕ್ ಅಥವಾ ಲಯನ್ ಟೇಲ್ಡ್ ಮಕಾಕ್, ನೀಲಗಿರಿ ಲಂಗೂರ್, ಗೀಸ್ ಗೋಲ್ಡನ್ ಲಂಗೂರ್, ಕಾಮನ್ ಲಂಗೂರ್ ಮತ್ತು ಬಾನೆಟ್ ಮಕಾಕ್, ಈ ರೀತಿಯಾದಂತಹ ವಿಶೇಷ ಪ್ರಭೇದದ ಮಂಗಗಳ ಜಾತಿಗೆ ಸೇರಿದಂತಹ ಒಂದು ಪ್ರಾಣಿಗಳನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಅಳಿವಿನಂಚಿನಲ್ಲಿರುವಂತಹ ವಿಶೇಷ ಪ್ರಭೇದ ನೀಲಗಿರಿ ಟಹರ್ ಅನ್ನೋ ಆವಾಸ ಸ್ಥಾನವಾಗಿ ಕೂಡ ಈ ಒಂದು ಪೆರಿಯಾರ್ ಟೈಗರ್ ರಿಸರ್ವ್ ಗುರುತಿಸಿಕೊಳ್ಳುತ್ತದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡ್ಕೊಂಡು ಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಈ CRIDA ಅನ್ನುವ ಸಂಸ್ಥೆಯಿಂದ ಫಾರ್ಮರ್ಸ್ ಡಿಸ್ಟ್ರೆಸ್ ಇಂಡೆಕ್ಸ್, ರೈತರ ಸಂಕಷ್ಟ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಯಾವ ರೀತಿಯಾಗಿ ಈ ಒಂದು ರೈತರು ಅನುಭವಿಸುವಂತಹ ಸಂಕಷ್ಟಗಳ ಮುನ್ನೆಚ್ಚರಿಕೆ ವ್ಯವಸ್ಥೆಯನ್ನು ಸುಭದ್ರಪಡಿಸುವಂತಹ ನಿಟ್ಟಿನಲ್ಲಿ ಈ ಸೂಚ್ಯಂಕ ಕೆಲಸ ಮಾಡ್ತಾ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದಾದ ನಂತರ ಎಕನಾಮಿಗೆ ಸಂಬಂಧಪಟ್ಟಂತಹ ಈ ಮನಿ ಲಾಂಡ್ರಿಂಗ್ ಅನ್ನುವ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಯಾವ ರೀತಿಯಾಗಿ ಭಾರತದಲ್ಲಿ ಈ ಮನಿ ಲಾಂಡ್ರಿಂಗನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ 2002ರಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅನ್ನುವ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಅಟಲ್ ಇನ್ನೋವೇಷನ್ ಮಿಷನ್ ಅನ್ನುವ ಈ ಒಂದು ಉಪಕ್ರಮವನ್ನು ನೀತಿ ಆಯೋಗದಿಂದ 2016ರಲ್ಲಿ ಪ್ರಾರಂಭ ಮಾಡಲಾಯಿತು ಮತ್ತು ಇದರ ವಿಶೇಷತೆಗಳು ಏನು, ಇದರಲ್ಲಿ ಒಳಗೊಂಡಿರುವಂತಹ ಅಂಶಗಳು ಯಾವುವು ಮತ್ತು ಇದರ ಉದ್ದೇಶ ಏನು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಟೇಲರ್ ಗ್ಲೇಷಿಯರ್ ಅನ್ನುವ ಅಂಟಾರ್ಟಿಕಾದಲ್ಲಿರುವಂತಹ ಹಿಮನದಿಯ ಕುರಿತಾದಂತಹ ವಿಶೇಷತೆಗಳು ಮತ್ತು ಈ ಅಂಟಾರ್ಟಿಕಾ ಖಂಡದ ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಕೇರಳದಲ್ಲಿರುವಂತಹ ಪೆರಿಯಾರ್ ಟೈಗರ್ ರಿಸರ್ವ್, ಇದರ ವಿಶೇಷತೆಗಳನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಮತ್ತು ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. Have an awesome day.